ಮಹದಾಯಿ ಯೋಜನೆಗೆ ಕೇಂದ್ರ ಅನುಮತಿ ನೀಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋವಾ ಸಿಎಂ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗೋವಾ ಸಿಎಂ ಮೆಂಟಲ್ ಬ್ಯಾಲೆನ್ಸ್ ಕಳೆದುಕೊಂಡಿದ್ದಾರೆ, ಮಾನಸಿಕ ಸ್ಥಿಮಿತತೆಯನ್ನು ಕಳೆದುಕೊಂಡಿದ್ದಾರೆ. ಗೋವಾ ಮುಖ್ಯಮಂತ್ರಿ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಅವರಿಗೆ ಅರಿವಿಲ್ಲ ಅಂತ ಅನ್ಸುತ್ತೆ. ಈಗಾಗಲೇ ಟೆಂಡರ್ ಕರೆದಿದ್ದೇವೆ, ಕೆಲಸ ನಡೀತಾ ಇದೆ. ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿಯೇ ಟೆಂಡರ್ ಕರೆಯಲಾಗಿದೆ. ಬಿಜೆಪಿಗರೇ ಸಂಭ್ರಮಾಚರಣೆಯನ್ನು ಮಾಡಿದ್ರು. ಮಹದಾಯಿ ಯೋಜನೆ ಕುರಿತು ಪರಿಸರ ಇಲಾಖೆ ನೋಟಿಸ್ ಕೊಟ್ಟಿದೆ. ನಮ್ಮ ಕೆಲಸವನ್ನು ನಾವು ಶುರು ಮಾಡಿದ್ದೇವೆ. ಗೋವಾ ಸಿಎಂ ಹೇಳಿಕೆ ಖಂಡನೀಯ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೇಂದ್ರದ ಅನುಮತಿ ನಿರಾಕರಣೆ ಬಗ್ಗೆ ಗೋವಾ ಸಿಎಂ ತಿಳಿಸಿದ್ರು ಪ್ರಮೋದ್ ಸಾವಂತ್. ಸೊ ಈ ವಿಚಾರಕ್ಕೆ ಡಿಕೆ ಶಿವಕುಮಾರ್ ಮಾತನಾಡಿದ್ರು ಹೀಗೆ. मादई ये तो पॉलिटिक्स करने का विषय है. हमारे लिए मादई हमारी जीवन दायिनी है. हमेशा लिए जो हमारे जो पानी कर्नाटक के बाउंड्री से गोवा में आते हैं उसके लिए सरकार हमेशा के लिए सुप्रीम कोर्ट हो, मादई डिस्प्यूट ट्रिब्यूनल हो, इनके पास रिप्रेजेंटेशन या गवर्नमेंट ऑफ इंडिया का सेंट्रल वाटर कमीशन हो, इनके पास रिप्रेजेंटेशन टाइम टू टाइम करते हैं. गवर्नमेंट ऑफ इंडिया के मिनिस्टर ऑफ द वाटर रिसोर्स मिनिस्टर हो या मिनिस्टर ऑफ द एनवायरमेंट एंड फॉरेस्ट, इनके पास रिप्रेजेंटेशन पीएम और एचएम के पास भी रिप्रेजेंटेशन हमने टाइम टू टाइम दिए हैं. और हमारा इशू इतना है कि मादई का पानी जो गोवा में आता है वो बहते रहना चाहिए. वो पीने के लिए हमें जरूरत है और वही पानी इन होके आगे मादई वाइल्ड लाइफ सेंचुरी की जीवनदायिनी है, वही रह सकते. इसलिए जो कुछ सुप्रीम कोर्ट हो या ट्रिब्यूनल हो, इसमें हमारी फाइट चालू रहेंगी. सुप्रीम कोर्ट में हम लास्ट तक इसके लिए फाइट करते रहेंगे. ಮಾದಾಯಿ ವಿಚಾರದಲ್ಲಿ ಮಾತಾಡಿದ್ದಾರೆ. ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ಅವ್ರಿಗೆ ಫೆಡರಲ್ ಸ್ಟ್ರಕ್ಚರು ಅವ್ರಿಗೆ ಅರಿವಿಲ್ಲ. ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಈಗಾಗಲೇ ಅವಾರ್ಡ್ ತೀರ್ಮಾನ ಆಗೋಗಿದೆ. ಟೆಂಡರ್ ಕರೆದಿದ್ದೀವಿ. ಬಿಜೆಪಿ ಗೌರ್ಮೆಂಟಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಮತ್ತು MP ಲೋಕಲ್ MP ಜೋಶಿ ಅವರು ಈಗ ಸೆಂಟ್ರಲ್ ಮಿನಿಸ್ಟ್ರು ಅವರು ಕೂಡ ಅವರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ಟೆಂಡರು ಕರೆದಾಗಿದೆ, ಕೆಲಸನೂ ಶುರು ಮಾಡಬೇಕು. ಬರೀ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಒಂದು ಕ್ಲಿಯರೆನ್ಸ್ ಬೇಕು ಅಂತಿತ್ತು. ಅವರು ನಮಗೆ ನೋಟಿಸ್ ಕೊಟ್ಟಿದ್ರು, ಎಲ್ಲೂ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ. ಆ ನೋಟಿಸ್ನ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಹಾಕಿರೋಂಥ ಸುಪ್ರೀಂ ಕೋರ್ಟಲ್ಲಿರುವಂಥ ನಮ್ದು ಏನು ಒಂದು ಕೆಲವು ನೋಯಿಂಗ್ಲಿ ಅನ್ನಂಗ್ಲಿ ಹಾಕಿದ್ರು ಅದನ್ನ ವಿಡ್ರಾ ಮಾಡ್ತೀವಿ. ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ. ನಮ್ಮ ರಾಜ್ಯ ಹೇಳಿಕೆನ ಖಂಡನೀಯ. ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ನಾನು ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ. ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ. ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು. 28 ಜನ MP ಗಳು ಇದ್ಕೊಂಡು, 12 ಜನ ರಾಜ್ಯಸಭಾ ಮೆಂಬರ್ ಇದ್ಕೊಂಡು ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿನಿಂದ ನಮ್ಮ ಗೌರವವನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನು ಮಾಡಬೇಕು. ಬರೀ ಒಂದು MP ಗೋಸ್ಕರ ನಮ್ಮ ಕರ್ನಾಟಕವನ್ನು ನಾವು ಮಾರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಿಮ್ಮ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡವನ್ನು ಮಾಡಬೇಕು. ನಾನು ಕೂಡ ಕೇಂದ್ರದ ಜಲಸಂಪನ್ಮೂಲ ಮಂತ್ರಿಗಳಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಟೈಮ್ ಕೇಳ್ತೀನಿ. ಅವರೆಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಬರಲಿ, ಬರದೇ ಹೋಗಲಿ.